ಎಲ್ಲರಿಗೆ ಜೆ ಬಿ ವಂದನೆಗಳು. ತಥಾಗತ ಗೌತಮ್ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್, ಮೀರಾತಾ ಅಂಬೇಡ್ಕರ್, ಭೀಮ್ರಾವ್ ಅಂಬೇಡ್ಕರ್ ಇವರೆಲ್ಲ ನೆನೆಸುತ್ತಾ ನಾನು ತಮ್ಮೆಲ್ಲರಿಗೆ ಇವತ್ತಿನ ವರ್ಷಾವಾಸದ 5/10/2025 ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ವಿಷಯ ಮಹಿಳೆಯರ ವಿಮೋಚನೆ. ಬಾಬಾ ಸಾಹೇಬ್ ಅಂಬೇಡ್ಕರು ಈ ಭಾರತ ದೇಶದಲ್ಲಿ ಎಲ್ಲರಿಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಎಲ್ಲ ವರ್ಗದ ಬಡವರಿಗೆ, ದೀನದಲಿತರಿಗೆ, ಜೊತೆಯಲ್ಲಿ ಎಲ್ಲ ಮಹಿಳೆಯರಿಗೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರು ತಮ್ಮ ಜೀವನೋದ್ದಗಲಕ್ಕೂ ಹೋರಾಟ ಮಾಡಿ ಹಕ್ಕುಗಳನ್ನು ಕೊಡಿಸಿದ್ದಾರೆ. ಮೊದಲಿಗೆ ಭಾರತ ದೇಶದಲ್ಲಿ ಮಹಿಳೆಯರಿಗೆ, ದಲಿತರಿಗೆ ಶಿಕ್ಷಣ ಕಲಿಬೇಕಾದಂಥ ಅನರ್ಹತೆ ಇತ್ತು. ತಾವು ಕೇಳಿದಿರಿ, ಮೊಟ್ಟ ಮೊದಲಿಗೆ ಶಿಕ್ಷಕಿ ಜ್ಯೋತಿಬಾ ಫುಲೆಯವರ ಮಿಸೆಸ್ ಯಾರು, ಸಾವಿತ್ರಿ ಫುಲೆ ಅವರು ಮೊಟ್ಟ ಮೊದಲಿಗೆ ಶಿಕ್ಷಣವನ್ನು ಕೊಟ್ಟರು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋದಕ್ಕಿಂತ ಪೂರ್ವದಲ್ಲಿ ಭಾರತ ದೇಶದ ಅತ್ಯಂತ ಬಡವರು, ದೀನದಲಿತರಿದ್ದರು. ಅವರೆಲ್ಲರಿಗೆ ನ್ಯಾಯ ಒದಗಿಸ್ಬೇಕಾದ್ರೆ ಅಷ್ಟಿಷ್ಟು ಅಸಾಧ್ಯದ ಮಾತಾಗಿತ್ತು. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್ಲವನ್ನು ತರ್ತಾರವ್ರು. ಮೊದಲು ಹಿಂದೂ ಕೋಡ್ ಬಿಲ್ಲವನ್ನು ವಿರೋಧಿಸಿದವರೇ ಮಹಿಳೆಯರೇ ಪಾರ್ಲಿಮೆಂಟಿನಲ್ಲಿ ಬಿದ್ದು ಹೋಗ್ತಾರೆ. 33 ಓಟುಗಳು ಬೀಳ್ತಾವೆ. ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮಸೂದೆಯನ್ನು ಕಾಯ್ದೆ ಮಾಡ್ಬೇಕಾದ್ರೆ ಎಲ್ಲರೂ ವಿರೋಧ ಮಾಡ್ತಾರೆ. 500 MP ಇದ್ರೂ ಕೂಡ 33 ಓಟ ಬಿದ್ದು ಅದು ಫೇಲ್ ಆಗ್ತದೆ. ಆದ್ದರಿಂದ ಮನನೊಂದು ಬಾಬಾ ಸಾಹೇಬ್ ಅಂಬೇಡ್ಕರು ರಾಜೀನಾಮೆಯನ್ನು ಕೂಡ ಕೊಟ್ಟು ಮತ್ತೆ ತಮ್ಮ ನಿರಂತರವಾದ ಹೋರಾಟ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರೋ ಅದನ್ನೇ ಕಾನೂನು ರೂಪದಲ್ಲಿ ಹಿಂದೂ ಕೋಡ್ ಬಿಲ್ ಜಾರಿಯಾಗಿದೆ. ಎಲ್ಲ ಮಹಿಳೆಯರಿಗೂ ಕೂಡ ಶಿಕ್ಷಣ ಕೂಡ ದೊರೆತಿದೆ. ಇವತ್ತು ಮಹಿಳೆಯರು ಎಲ್ಲ ರಂಗದಲ್ಲಿ ಮುಂದುವರೆದಿದೆ. ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಬೇಕಾಗ್ತದೆ. ಈಗ ಕೆಲವೊಂದು ಯಾವಾಗಲೂ ಒಂದು ಒಳ್ಳೆಯದು ಮತ್ತು ಕೆಟ್ಟದ್ದು ಇರ್ತದೆ. ನಾವು ಒಳ್ಳೇದು ಮಾಡ್ಬೇಕಾದ್ರೆ ಕೆಟ್ಟದ್ದು ಆಗ್ತಾನೆ ಇರ್ತದೆ. ಅದು ಒಂದು ವರ್ಗ ಇರ್ತದೆ. ಹಲವಾರು ಸಂದರ್ಭಗಳು ಅವರೇ ಗೆದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಹಿಂದೂ ಕೋಡ್ ಬಿಲ್ ಮಸೂದೆಯನ್ನು ಪಾಸ್ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದಾಗ ಅವ್ರಿಗೆ ಎಷ್ಟು ಒತ್ತಡ ಬಂದಿತ್ತಪ್ಪ ಅಂತಂದ್ರೆ, ರಾಮಲೀಲಾ ಮೈದಾನದಲ್ಲಿ ಒಬ್ಬ ಸ್ವಾಮಿ ಕರಪತ್ರಗಳನ್ನು ಹಂಚ್ತಾರೆ. ನಾವು ಮಹಿಳೆಯರಿಗೆ ಶಿಕ್ಷಣ ಕೊಡಬಾರ್ದು, ದಲಿತರಿಗೆ ಶಿಕ್ಷಣ ಕೊಡಬಾರ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡುವಂಥ ಪ್ರಯತ್ನ ಅದು ಸರಿ ಇಲ್ಲ ಅಂತ ಹೇಳಿ ಪ್ರಚಾರ ಕೂಡ ಮಾಡ್ತಾರೆ. ಆದ್ದರಿಂದ ಅವಾಗ ಮಂತ್ರಿಗಳಾದಂಥ ಪ್ರಧಾನಮಂತ್ರಿಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಒತ್ತಡ ಹಾಕ್ತಾರೆ. ರಾಜೀನಾಮೆ ಕೊಡ್ರಿ ಅಂತೇಳಿ ಕೊಟ್ಟು ಹೊರಗೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ವಿಚಾರಧಾರೆಗಳನ್ನು ಮತ್ತಿಷ್ಟು ಮುಂದೆ ತೀವ್ರವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಅದು ಸತ್ಯವಾದ ಮಾತುಗಳನ್ನು ಸತ್ಯವಾಗಿಯೇ ಹೇಳ್ತಾರೆ. ನಾನು ಹೇಳುವ ಪ್ರತಿಯೊಂದು ಮಾತು ಇನ್ನೂ 200 ವರ್ಷದ ನಂತರ ನಿಮಗೆ ಅರಿವಾಗ್ತದೆ, ಈಗಾಗದಲ್ಲ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಇವತ್ತು ತಾವು ನೋಡ್ತಾ ಇದ್ದೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರೆ ಅವರೊಬ್ಬ ಫಿಲಾಸಫರ್, ಡಾಕ್ಟರೇಟ್ ಪಡೆದಂಥವ್ರು. ಯಾಕಂದ್ರೆ ಸಾಮಾನ್ಯ ಜನರಿಗೆ ಅರ್ಥವಾಗದಂಥ ಸ್ಥಿತಿಯಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು ಹೇಳ್ತಿದ್ರು. ಜನಸಾಮಾನ್ಯರು ಬರಬೇಕು. ಇದಕ್ಕೆಲ್ಲ ಕಾರಣ ಭಗವಾನ್ ಬುದ್ಧರು ಹೇಳಿದಂಥ ಒಂದು ಸಮಾನತೆ, ಸೋದರತೆ ಅದನ್ನೆಲ್ಲ ಮೈಗೂಡಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗೊತ್ತಿ ಎಲ್ಲರಿಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಮೀಸಲಾತಿ ಪಡೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅದನ್ನು ಮುಂದುವರ್ಸ್ಕೊತ ಹೋಗ್ತಾರ ತಿಳ್ಕೊಂಡಿದ್ರು. ಆದ್ರೆ ಹೋಗಲಿಲ್ಲ. ಇವತ್ತು MP MLA ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಬದಿಗೊತ್ತಿ ತಮ್ಮ ಸ್ವಾರ್ಥತೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಈ ದಿಶೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ನೋವನ್ನುಂಟು ಮಾಡದೆ ಅವರ ವಿಚಾರಧಾರೆಗಳನ್ನು ಸಾಧ್ಯ ಇದ್ದಷ್ಟು ಸ್ವಲ್ಪ ಆಗಲಿ ಒಂದು ಪ್ರಾಮಾಣಿಕವಾಗಿ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಮಹಿಳೆಯರು, ಮಕ್ಕಳು ಬರಲಿರುವ ದಿನಗಳಲ್ಲಿ ತಮಗೆ ತಾವೇ ತಿಳಿದುಕೊಳ್ಬೇಕು. ಯಾರೂ ಹೇಳೋಪರಿಲ್ಲ, ಓದಬೇಕು. ಇವತ್ತು ಶಿಕ್ಷಣ ಮುಂದುವರೆದಿದೆ, ಎಲ್ಲ ರಂಗದಲ್ಲಿ ಮುಂದುವರೆದಿದ್ದಾರೆ. ಮಹಿಳೆಯರು ಕೂಡ ರಾಷ್ಟ್ರಪತಿ ಆಗಿದ್ದಾರೆ, MLA ಆಗಿದ್ದಾರೆ, MP ಆಗಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಒತ್ತಿ ಹೇಳಬೇಕು. ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಪ್ರಚಾರ ಆಗಬೇಕು. ಇವತ್ತು ನೋಡ್ರಿ, ಈಗ
ಈ ಹಿಂದುಳಿದ ಆಯೋಗ ಕೂಡ ಬೌದ್ಧ ಧರ್ಮದ ಕಾಲಂಗಳಲ್ಲಿ ಮೊದಲು ಇದ್ದಿದ್ದಿಲ್ಲ, ಕೇವಲ ಹಿಂದೂ ಧರ್ಮ ಮಾತ್ರ ಇತ್ತು. ಸಿಖ್ ಧರ್ಮವತ್ತು, ಆಮೇಲೆ ಬೌದ್ಧ ಧರ್ಮ ಕೂಡ ಈಗ ಪ್ರಚಲಿತ ಬಂದಿದೆ. ಅದರಲ್ಲಿ ಬರುವಂಥ ಸಂಖ್ಯೆಗಳನ್ನು ಸರ್ಕಾರ ಗಮನಿಸ್ತದೆ, ಎಷ್ಟು ಜನ ಇದ್ದಾರೆ, ಅದಕ್ಕೇನು ನಮ್ಗೆ ತೊಂದರೆ ಆಗಲ್ಲ. ಆದ್ರೆ ಬೌದ್ಧಿಸ್ಟ್ ಕಾಲಂದಲ್ಲಿ ನಮ್ಮ ಹೆಸರು ಬರ್ತದೆ, ಮುಂದಿನ ದಿನಮಾನಗಳಲ್ಲಿ ಅದು ರೆಕಾರ್ಡ್ ಆಗ್ತದೆ, ಅದಕ್ಕೆ ಸರ್ಟಿಫಿಕೇಟು ಕೂಡ ಸಿಗ್ತಾವ. ಇವತ್ತು ಭಾರತ ದೇಶದಲ್ಲಿ ಹಲವಾರು ಧರ್ಮಗಳು ವೇಗವಾಗಿ ಬೆಳಿತಾವೆ. ಬಾಬಾ ಸಾಹೇಬ್ ಅಂಬೇಡ್ಕರು ಈ ಧರ್ಮ ಸುಮ್ಮನೆ ಕೊಟ್ಟಿಲ್ಲ, ನಾನು ಮೀಸಲಾತಿ ಕೂಡ ಕೊಟ್ಟವನು ನಾನೇ, ಆದರೆ ಅದು ಎಷ್ಟು ದಿನ ಇರ್ತದೆ ಗೊತ್ತಿಲ್ಲ. ಆದರೆ ಬೌದ್ಧ ಧರ್ಮ ಮಾತ್ರ ನಿರಂತರ ಇರ್ತದೆ, ಬೌದ್ಧರಾಗಬೇಕು. ಯಾಕಂದ್ರೆ ಇದನ್ನು ಸವಾಲಾಗಿ ಸ್ವೀಕಾರ ಮಾಡ್ಬೇಕು ನಾವೆಲ್ಲರೂ. ಸುಮ್ಮನೆ ಯಾರೋ ಹೇಳ್ತಾರಪ್ಪ ಅಂತಂದ್ರೆ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ನೋವು ನಲಿವೇನು ಅದಾವಲ್ಲ, ಅವು ಅಳಿಸಲಾರದಂಥವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮ್ಮನೆ ಈ ದಾರಿಯನ್ನು ತುಳಿದಿಲ್ಲ. ಅವರು ಹಲವಾರು ವಿಚಾರ ಹೇಳಿದಾಗ ಅವ್ರು ಏನು ಹೇಳ್ತಾರಂತ ಅನ್ನುವಂಥ ಮಾತನ್ನು ಹೇಳಿ ನೆಗ್ಲೆಕ್ಟ್ ಕೂಡ ಮಾಡಿದ್ದಾರೆ. ಅವರಿಗೆ ನೋವನ್ನು ಕೂಡ ಕೊಟ್ಟಿದ್ದಾರೆ, ಅವರಿಗೆ ನೀರನ್ನು ಕೂಡ ಕೊಡಲಿಲ್ಲ, ಅವರಿಗೆ ಮಂದಿರದಲ್ಲಿ ಪ್ರವೇಶ ಕೂಡ ಮಾಡ್ಲಿಕ್ಕೊಡ್ಲಿಲ್ಲ. ಇವನ್ನೆಲ್ಲ ಪ್ರಯತ್ನ ಮಾಡಿ ಲಾಸ್ಟಿಗೆ ಏನಾದರೂ ಬದಲಾವಣೆ ಆಗ್ತದೆ, ಜನ ಬಂದು ಅಪ್ಕೊಳ್ತಾರ ತಿಳ್ಕೊಂಡಿದ್ರು. ಯಾರು ಬರಲಿಲ್ಲ. ಬಂದವರು ಕೇವಲ ಜೈನ್ ಧರ್ಮದವರು ಮತ್ತು ಮುಸಲ್ಮಾನರು ಮತ್ತು ಶೇಖರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿಸ್ತಾರೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ದಾರಿ ಅಷ್ಟು ಸುಲಭ ಅಲ್ಲ, ಅದನ್ನು ಸರಿಯಾಗಿ ಸವಾಲಾಗಿ ಸ್ವೀಕಾರ ಮಾಡ್ಬೇಕು ನಾವು. ಯಾರೋ ಹೇಳ್ತಾರಪ್ಪ ಅಂತೇಳಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಥವಾ ಯಾವುದೋ ಒಂದು ಆಶೆ ಆಕಾಂಕ್ಷೆ ಇಲ್ಲ. ಇವತ್ತಿಲ್ಲ, ನಾಳೆ ಮುಂದೆ ನಮ್ಮ ಸತ್ಯವಾದ ಘಟನೆಗಳು ಗೋಚರಿಸ್ತಾವೆ. ಆದ್ದರಿಂದ ಬರಲಿರೋ ದಿನಗಳಲ್ಲಿ ನಮಗೆ ಏನು MLA ಆಗಿರ್ಬೋದು, MP ಆಗಿರ್ಬೋದು, ಬೌದ್ಧ ಧರ್ಮದ ಕಡೆ ಯಾರು ಒಲವು ತೋರಿಸ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು. ಅಂಥವ್ರಿಗೆ ನಾವು ನಮ್ಮ ಜನ ಬಾಬಾ ಅಂಬೇಡ್ಕರ್ ವಾದಿಗಳು ಅಂತೇಳಿ ತಿಳ್ಕೊಂಡು ನಾವು ಅತ್ಯಂತ ವಿಚಾರವನ್ನು ಹೊಂದಬೇಕಂತ ಹೇಳಿ ಎಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ 2 ವಿಚಾರಗಳನ್ನು ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ವಿಚಾರವನ್ನು ಮುಗಿಸ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.